30 ವರ್ಷಗಳಿಂದ ಈ ವಿದ್ಯಾರ್ಥಿ ಸಂಘಗಳ ಚುನಾವಣೆ ಇರಲಿಲ್ಲ. ಈಗ ವಿದ್ಯಾರ್ಥಿ ಸಂಘಗಳ ಚುನಾವಣೆ ಮಾಡಬೇಕು ಅಂತ ಕೂಡ ಸರ್ಕಾರ ನಿರ್ಧಾರಕ್ಕೆ ಬಂದಿರಂಗಿದೆ. ಯಾಕಂದರೆ ನೆನ್ನೆ ಮುಖ್ಯಮಂತ್ರಿಗಳೇ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಬಜೆಟ್ನಲ್ಲಿ. ಹಾಗಾದರೆ ಇದರ ಸಾಧಕ ಬಾಧಕಗಳೇನು ಇದು ಸಂಗತಿ ನೋಡಿ. ಈ ಪಂಚಾಯತಿ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಜನ ಒಂದು ಮಾತಂತ ಇದ್ದರು, ಏನು ಅಂದರೆ ಅಯ್ಯೋ ಏನಪ್ಪ ಜನಸಾಮಾನ್ಯರಿಗೆ ಇವರು ಅಧಿಕಾರ ಕೊಡ್ತಾ ಇದ್ದಾರೆ, ರಾಜಕೀಯದ ಅಧಿಕಾರಗಳನ್ನು ಅನ್ನುವಂಥ ಮಾತು. ಆದರೆ ಈ ಪಂಚಾಯಿತಿ ಚುನಾವಣೆ ತನಕ ರಾಜಕಾರಣ ಬಂದು ಏನಾಯ್ತು ಹೇಳಿ, ಆದಂಥ ಪರಿಣಾಮಗಳೇನು ಹೇಳಿ? ಏನಪ್ಪ ಪರಿಣಾಮಗಳು ಅಂದರೆ ಮನೆಯಲ್ಲಿ ಮೂರು ಪಾರ್ಟಿಗಳು ಉಟ್ಕೊಂಡು ಅಷ್ಟನ್ನೇ ಊರಲ್ಲಿ 10 ಜನ ಕಿತ್ತಾಡೋಕ್ಕೆ ಶುರು ಮಾಡಿದ್ರು. ಜಾತಿ ಮತ ಪಂಗಡ ವೈಮನಸ್ಸುಗಳು ಜಾಸ್ತಿ ಆಗೋಯಿತು. ಮನೆಯಲ್ಲಿ ಮೂರು ಪಾರ್ಟಿಯವರು ಅಂತಂದರೆ ಯೋಚನೆ ಮಾಡಿ, ಹಿಂಗಾಯಿತು ಸ್ಥಿತಿ. ಈ ಮುಖಾಂತರ ನಾವು ರಾಜಕೀಯವನ್ನು ಎಲ್ರಿಗೂ ಕೂಡ ಕೊಟ್ವಿ, ಆಯ್ತಪ್ಪ ನೀವು ಅಧಿಕಾರ ಅನುಭವಿಸಿರಿ ಅಂತ. ವಿದ್ಯಾರ್ಥಿ ಸಂಘಗಳು ಕೂಡ ಹಂಗೇನೆ ಸುಮ್ಮನೆ ಇದನ್ನು ಕ್ಯಾನ್ಸಲ್ ಮಾಡಿರಲಿಲ್ಲ. ಈ ಹುಚ್ಚಾಟಗಳು ಮಿತಿ ಮೀರಿ ಹೋಗಿತ್ತು ನೋಡಿ. ಇವಾಗಲೇ ಹೇಳ್ತಾ ಇದ್ದೀನಿ, ಇವಾಗ ಯಾವುದೋ ಬಿಗ್ ಬಾಸ್ ಗೆದ್ದರೂ ಕೂಡ ರಾಜಕೀಯ ನಾಯಕರುಗಳನ್ನು ಕರೆದು ಸನ್ಮಾನ ಸತ್ಕಾರಗಳನ್ನು ಮಾಡ್ತಾರೆ. ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಅಲ್ಲಿ ಕೆಪಾಸಿಟಿ ಇರುವಂಥವ್ರು ಇದ್ದಾರೆ, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಅಂಥದ್ರಲ್ಲಿ ಈ ವಿದ್ಯಾರ್ಥಿ ಸಂಘಗಳೇನಾದರೂ ಗೆದ್ದುಬಿಟ್ರೆ ಇವ್ರು ಮಾಡೋವಂಥ ಅವಾಂತರಗಳು ಒಂದೆರಡಲ್ಲ, ಈ ಎಲ್ಲ ನೋಡಿ. ಪಾಸಿಟಿವ್ ನೆಗೆಟಿವ್ ಖಂಡಿತವಾಗಲೂ ಇದೆ. ನಾಯಕತ್ವದ ಗುಣ ಬೆಳೆಯುತ್ತೆ, ಬೆಳೆಸಿದರೆ ಮಾತ್ರ. ಆಗ 30 ವರ್ಷದ ಹಿಂದೆ ರಾಜಕೀಯ ಹೆಂಗಿತ್ತು, ಈಗಿನ ರಾಜಕೀಯ ಹೆಂಗಿದೆ? ಆವಾಗಲೇ ನಿಲ್ಲಿಸಿದ್ರು ಅಂತಂದರೆ ಈಗ ರಾಜಕಾರಣ ಕೆಟ್ಟು ಕುಲುಗೆಟ್ಟು ಹೋಗಿದೆ. ಅದನ್ನೇನಾದರೂ ವಿದ್ಯಾರ್ಥಿಗಳ ತಲೆನಲ್ಲಿ ಬಿತ್ತುಬಿಟ್ರೆ ದೇವರೇ ಕಾಪಾಡಬೇಕು. ಇದು ಸಂಗತಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಅನುಕೂಲ ಆಗುತ್ತೆ ಸರ್. ಯಾಕಂದರೆ ಇವಾಗ ಒಂದು ಮಕ್ಕಳನ್ನ ಸಮಾಜದಲ್ಲಿ ನಿಂಗೇನು ಗೊತ್ತಿಲ್ಲ ಅಂತ ಇದು ಮಾಡ್ತಾರೆ. ಅವ್ರಿಗೂ ಒಂದು ರೈಟ್ಸ್ ಅಂತ ಸಿಕ್ಕಿದ್ರೆ ಅವ್ರನ್ನ ಅಧಿಕಾರಗಳನ್ನ ಇದು ಮಾಡ್ಬೋದು. ಇವಾಗ ಹೆಂಗೆ ದೊಡ್ಡವರೆಲ್ಲ ಅವ್ರ ಅಧಿಕಾರಗಳನ್ನ ಮುಂದೆ ಇದು ಮಾಡ್ತಿದ್ದಾರೆ, ಆ ಥರ ನಾವು ಅಧಿಕಾರ ಮುನ್ನಡೆಸಿ ಮುಂದಿನ ಪ್ರಜೆಗಳು ನಾವೇ ಆಗ್ಬೋದು ಇವಾಗಲಿಂದಾನೇ ಪ್ರಾಕ್ಟೀಸ್ ಸಿಕ್ಕಿದ್ರೆ. ಆದರೆ ಅದರಲ್ಲಿ ಏನಕ್ಕೆ ತೊಂದರೆ ಆಗುತ್ತೆ ಅಂದರೆ, ಇವಾಗ ನಾವು ಲೀಡರ್ ಆದ್ವಿ ಅವ್ರು ಲೀಡರ್ ಆಗಿಲ್ಲ ಅಂತ ಮತ್ತೆ ಮಕ್ಕಳಲ್ಲೂ ಆ ಥರ ಭೇದ ಭಾವ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಇವಾಗ ಸಣ್ಣ ಮಕ್ಕಳಲ್ಲೂ ಆ ಥರ ಇವಾಗ ಭೇದ ಭಾವ ಸ್ಟಾರ್ಟ್ ಆಗಿ ಅದು ತೊಂದರೆ ಆಗುತ್ತೆ ಸರ್. ಎಲೆಕ್ಷನ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಯಾಕಂದರೆ ಅವರು ಕಾಲೇಜಲ್ಲಿದ್ದಾಗೆ ಯಾರನ್ನು ಚೂಸ್ ಮಾಡಬೇಕು, ಯಾರಿಗೆ ಓಟ್ ಹಾಕಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಅವ್ರು ಸ್ವಲ್ಪ ತಿಳುವಳಿಕೆ ಬಂದಂಗೆ ಆಗುತ್ತೆ. ಅವಕಾಶ ಕೊಟ್ಟಿಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ, ಬಟ್ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ನಮಗೂ ಒಂದು ರೈಟ್ಸ್ ಇದೆ ಅನಿಸುತ್ತೆ. ಅಂದರೆ ನಮಗೇನು ಬೇಕು ಅಂತ ನಾವೇ ಕೇಳಿ ಪಡ್ಕೋಬೋದು ಅಂತ ಅನಿಸುತ್ತೆ. ಒಳ್ಳೆಯದು ಅನಿಸುತ್ತೆ. ಇದರಿಂದ ಒಳ್ಳೇದು ಕೂಡ ಆಗುತ್ತೆ, ಎಲ್ಲೋ ಒಂದು 10% ರಾಂಗ್ ಕೂಡ ಆಗುತ್ತೆ. ಯಾಕಂದರೆ ಈಗ ಒಬ್ಬರು ಲೀಡರ್ ಆದರೆ ಯಾರೂ ಎಕ್ಸೆಪ್ಟ್ ಮಾಡಲ್ಲ, ನಾವು ಆಗ್ಬೋದಿತ್ತಲ್ವ ಅವ್ರು ಆಗ್ಬೋದಿತ್ತಲ್ವ ಅನ್ನೋ ಒಂದು ಪಾರ್ಶಾಲಿಟಿ ಬಿಲ್ಡ್ ಆಗುತ್ತೆ ಸ್ಟೂಡೆಂಟ್ಸ್. ಮತ್ತು ಹಾಗೆ ಒಳ್ಳೆಯದು ಕೂಡ ಇದೆ. ಸೊ ದಟ್ ಹೇಗೆ ಅಂದರೆ, ಇವಾಗ ನಮಗೆ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಬಿಲ್ಡ್ ಆಗುತ್ತೆ. ಸೊ ನಾವು ಫ್ಯೂಚರ್ನ ಒಂದು ಒಳ್ಳೆ ಸ್ಟೇಜಿಗೆ ತೊಗೊಂಡೋಗೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ಥರ ಯೂಸಸ್ ಕೂಡ ಇದೆ, ಲೈಕ್ ಅದೇ ಥರ ಅನ್ಯೂಸಸ್ ಕೂಡ ಇದೆ. ಒಳ್ಳೆ ಬೆಳವಣಿಗೆನೇ ಅನಿಸುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಸ್ಕೂಲು ಕಾಲೇಜ್ ಸಿಕ್ಕಿರಲ್ಲ, ಸೊ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ಇವಾಗ ಇದು ಒಂಥರ ನಮಗೆ ಕಲಿಯೋ ಸ್ಟೇಜ್ ಅಲ್ವಾ, ಅದಕ್ಕೆ ಲೀಡರ್ಶಿಪ್ ಅನ್ನೋದು ಇಂಪಾರ್ಟೆಂಟೇ. ಬಟ್ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ ಬೆಳಗ್ಗೆ ಬಿಡಲ್ಲ ಆ ರೀತಿ. ಇಲ್ಲ ಸರ್, ಯಾಕಂದರೆ ಸೀನಿಯರ್ಸು ಲೀಡರ್ ಏನಾದರೂ ಆದರೆ ಅವರು ಸೀನಿಯರ್, ಅವರು ಮತ್ತು ನಾವು ಜೂನಿಯರ್ ಅಲ್ವಾ ಸರ್, ನಮಗೆ ರ್ಯಾಗ್ ಮಾಡೋ ಥರ ಅನಿಸುತ್ತೆ. ಅದಕ್ಕೆ ಬೇಡ ಸರ್. ಬೆನಿಫಿಟ್ ಏನಂದರೆ ನಾವು ಲೀಡರ್ಶಿಪ್ನ ಕಲ್ತ್ಕೊತೀವಿ. ಬೆನಿಫಿಟ್ ಇಲ್ಲ ಅಂದರೆ ಲೈಕ್ ಸೀನಿಯರ್ಸ್ ಇರ್ತಾರೆ, ರ್ಯಾಗ್ ಮಾಡ್ತಾರೆ, ಸೊ ನಾವು ಪಾಯಿಂಟ್ ಔಟ್ ಆಗ್ತೀವಿ. ಇವಾಗ ನಾವು ನಿಂತ್ಕೊಳಕ್ಕೆ ಹೋಗ್ತೀವಿ ಅಂದ್ರೂ ಲೈಕ್ ಸಪೋರ್ಟ್ ಸಿಗಲ್ಲ, ಯಾಕಂದರೆ ನಾವಿನ್ನೂ ಜೂನಿಯರ್ಸ್. ಸ್ವಲ್ಪ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ, ಯಾಕಂದರೆ ನಾವು ಈ ಥರ ಲೀಡ್ ಮಾಡಬೇಕು ಸೊಸೈಟಿನ ಅಂತ. ಇನ್ನು ಸ್ವಲ್ಪ ಜನನ ಅದನ್ನು ಮಿಸ್ಲೀಡ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಜೊತೆನೇ ಮಿಸ್ಲೀಡ್ ಮಾಡ್ಕೊಂಡು ನಾಯಕತ್ವ ಸೃಷ್ಟಿಗೆ ಇದು ಕಾರಣ ಆದರೆ ಓಕೆ, ಎಲ್ಲರೂ ಕೂಡ ಸ್ವಾಗತ ಮಾಡೋಣ. ಆದರೆ ಅದರ ಹೆಸರಲ್ಲಿ ಏನಾದರೂ ಪುಡಾರಿಗಳು ಸೃಷ್ಟಿಯಾಗಿಬಿಟ್ರೆ, ಕಾಲೇಜಿನ ಪುಡಾರಿಗಳು ಮುಂದೆ ಅತ್ಯುತ್ತಮ ರಾಜಕೀಯ ಪುಡಾರಿಗಳಾಗ್ಬಿಟ್ರೆ ಇವಾಗಲೇ ಇರೋರನ್ನ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ನಮಗೆ. ಮುಂದಿನ ಕಥೆ ಏನಾಗ್ಬೋದು? ಅದಕ್ಕೆ ವಿ ಸಿಗಳು ಕೈ ಎತ್ತಿ ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಓದೋದೊಂದು ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದೊಂದನ್ನು ಹಚ್ಚಿಬಿಡ್ಬೇಡಿ ಮತ್ತೆ ಚುನಾವಣೆ ಅಂತ, ಕಷ್ಟ ಆಗುತ್ತೆ ಅಂತ.